ಮನುಷ್ಯನಿಗೆ ಬಲಗೈ ಒಂದಿಲ್ಲ ಅಂದ್ರೆ ಸಾಮಾನ್ಯವಾಗಿ ಬದುಕು ಸಾಗಿಸೋದೇ ಕಷ್ಟ. ಎಡಗೈ ಇದ್ರೂ ಅದು ಹೆಸರಿಗಷ್ಟೇ. ಯಾವ ಮಹತ್ವದ ಕೆಲಸವೂ ಅದರಿಂದ ಸಾಧ್ಯವಿಲ್ಲ. ಆದರೆ ಒಂದೇ ಕೈಯಲ್ಲಿ ಅದ್ಭುತವಾಗಿ ಕಾರ್ ಡ್ರೈವ್ ಮಾಡೋರನ್ನ ನೀವು ನೋಡಿದ್ದೀರಾ? ಅಯ್ಯೋ, ಇವರು ಕಾರ್ ಡ್ರೈವ್ ಮಾಡೋದಷ್ಟೇ ಅಲ್ಲ, ರೇಸ್ನಲ್ಲೂ ಚಾಂಪಿಯನ್ ಆಗಿದ್ದಾರೆ. ಒನ್ ಆರ್ಮ್ ಆರ್ಮಿಯ ಸೂಪರ್ ಡ್ರೈವಿಂಗ್ ಝಲಕ್ ಇಲ್ಲಿದೆ ನೋಡಿ. ನೀವು ನೋಡ್ತಿರುವ ಈ ಕಾರು ಚಾಲಕನ ಹೆಸರು ದಿವಾಕರ್. ಮೂಡಿಗೆರೆ ನಿವಾಸಿಯಾದ ಇವರಿಗೆ ಬಲಗೈ ಹೆಸರಿಗುಂಟು, ಆದರೆ ಕೆಲಸಕ್ಕೆ ಬರೋಣ. ಎಡಗೈನಲ್ಲಿ ಇವರು ತಮ್ಮೆಲ್ಲಾ ಕೆಲಸಗಳನ್ನ ನಿರ್ವಹಿಸುತ್ತಾರೆ. ರೇಸ್ನಲ್ಲಿ ಒಂದೇ ಕೈಯಲ್ಲಿ ಕಾರ್ ಡ್ರೈವ್ ಮಾಡುವ ಮೂಲಕ ದೇಶದಲ್ಲಿ ಒಂದು ಕೈಯಲ್ಲಿ ಡರ್ಟ್ ರೇಸ್ನಲ್ಲಿ ಭಾಗವಹಿಸಿದ ಮೊದಲ ಡ್ರೈವರ್ ಎಂಬ ಕೀರ್ತಿ ಇವರದ್ದಾಗಿದೆ. ಹುಟ್ಟಿದಾಗಿನಿಂದ ದಿವಾಕರ್ಗೆ ಮಹದಾಸೆ ಅಂದ್ರೆ ಹೇಗಾದ್ರೂ ಮಾಡಿ ಒಬ್ಬ ಮಹಾನ್ ರೇಸರ್ ಆಗಬೇಕು, ದೇಶಕ್ಕೆ ಕೀರ್ತಿ ತರಬೇಕು ಅನ್ನೋದು. ಆದ್ರೆ ವಿಧಿ ಬಯಸಿದ್ದೇ ಬೇರೆ. ಹಾಗೂ ಹೀಗೂ ಮೂಡಿಗೆರೆ ಕಾಫಿ ಎಸ್ಟೇಟ್ನಲ್ಲಿ ಕಾರ್ ಬೈಕ್ ಚಾಲನೆ ಮಾಡುತ್ತಾ ತನ್ನ ಕನಸುಗಳನ್ನು ನನಸಾಗಿಸಿಕೊಳ್ಳುವ ತವಕದಲ್ಲಿದ್ದ ದಿವಾಕರ್ ಅಪಘಾತದಲ್ಲಿ ಬಲಗೈ ಕಳೆದುಕೊಳ್ಳಬೇಕಾಗಿ ಬಂತು. 14 ವರ್ಷದವರಿದ್ದಾಗ ತಮ್ಮ ಬಲಗೈ ಕಳೆದುಕೊಂಡ್ರು. ಆದ್ರೆ ಆಸೆಗಳು ಮಾತ್ರ ದಿನದಿಂದ ದಿನಕ್ಕೆ ಬಲಿಷ್ಠವಾಗುತ್ತಾ ಹೋದ್ವು. ಡರ್ಟ್ ಟ್ರ್ಯಾಕ್ನಲ್ಲಿ ಚಾಂಪಿಯನ್ ಆಗಬೇಕೆಂಬ ತುಡಿತ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಾ ಸಾಗಿತು. ಅದರಂತೆ ತಮ್ಮ ಆಸೆಯನ್ನ ಈಡೇರಿಸಿಕೊಂಡ್ರು. ನಾನು 14 ಇಯರ್ಸ್ ಇದ್ದಾಗಿಂದಲೂ ನಾನು ಕಾರ್ ಓಡಿಸ್ತಾ ಇದ್ದೀನಿ. ಅದು ಅವಾಗಿಂದ ನನಗೆ 14 ಇಯರ್ಸ್ ಇದ್ದಾಗ ನನಗೆ ಆಕ್ಸಿಡೆಂಟ್ ಆಯಿತು ಅಥವಾ ಎಸ್ಟೇಟಲ್ಲಿ. ಅವಾಗಿಂದಲೂ ಓಡಿಸ್ತಾ ಇದ್ದೀನಿ. ನಾನು ಡ್ರ್ಯಾಗ್ ಮೀಟು ಚಿಕ್ಕಮಗಳೂರು ಡ್ರ್ಯಾಗ್ ಮೀಟ್ ಮಾಡಿದರು. ಆಮೇಲೆ ತುಮಕೂರಲ್ಲಿ ಅಶೋಕ್ ಅವ್ರದ್ದು ವಾಸ ಸ್ಪೋರ್ಟ್ಸು, ಮೂಡಿಗೆರೆ ಮತ್ತು ಮ್ಯಾಂಗ್ಳೂರು ಎಲ್ಲ ಕಡೆಯೂ ಡರ್ಟ್ ಟ್ರ್ಯಾಕಲ್ಲಿ ರೇಸ್ ಮಾಡಿದ್ರು. 1997ರಲ್ಲಿ ಡರ್ಟ್ ಟ್ರ್ಯಾಕ್ ರೇಸ್ನಲ್ಲಿ ಭಾಗವಹಿಸಿದ ದಿವಾಕರ್ ತಾಂತ್ರಿಕ ಅಂಶಗಳ ಕೊರತೆಯಿಂದ ನಲುಗಿದ್ರು. ರೇಸ್ನಲ್ಲಿ ಉತ್ತಮ ಫಲಿತಾಂಶವೇನೂ ಕಾಣಲಿಲ್ಲ. ಕೆಲ ಕಾಲ ರೇಸ್ನಲ್ಲಿ ಕಾಣಿಸಿಕೊಂಡು ನಂತರ ಆಗದ ಕೆಲಸವೆಂದು ರೇಸ್ನಿಂದ ಹಿಂದೆ ಉಳಿದ್ರು. ಆದರೆ ಕಾಫಿ ಎಸ್ಟೇಟ್ನಲ್ಲಿ ಅಭ್ಯಾಸ ಮಾತ್ರ ನಿಲ್ಲಲಿಲ್ಲ. ರೇಸ್ಗೆ ಬೇಕಾದ ತಯಾರಿ ಮಾಡಿಕೊಂಡು 2010ರಲ್ಲಿ ಮತ್ತೆ ರೇಸ್ಗೆ ಮರಳಿದ ದಿವಾಕರ್ ಡರ್ಟ್ ಟ್ರ್ಯಾಕ್ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ರು. ನೋವಿಸ್ ಕ್ಲಾಸ್ನಲ್ಲಿ ಉತ್ತಮ ಟ್ರ್ಯಾಕ್ ರೆಕಾರ್ಡ್ ಹೊಂದಿರುವ ಇವರು ಎಕ್ಸ್ಪರ್ಟ್ ಕ್ಲಾಸ್ನಲ್ಲೂ ಉತ್ತಮ ಪೈಪೋಟಿ ನೀಡುತ್ತಿದ್ದು ರಾಜ್ಯದ ಟಾಪ್ ರೇಸರ್ನಲ್ಲಿ ಇವರು ಒಬ್ಬರಾಗಿದ್ದಾರೆ. ದಿವಾಕರ್ ಇಸ್ 2 years ಓಲ್ಡ್. ನಮಗೆ 2 ವರ್ಷದಿಂದ ಅವರು ರೇಸ್ ಓಡಿಸ್ತಾ ಇದ್ದಾರೆ. ಪ್ಲಸ್ ಬೋತ್ ದಿ ಇಯರ್ಸ್ ನೋವಿಸಲ್ಲಿ ಈಸ್ ಎ ಚಾಂಪಿಯನ್. ನಾವು ಅವ್ರಿಗೆ ಏನಕ್ಕೆ ಪ್ರಮೋಟ್ ಮಾಡ್ತಾ ಇಲ್ಲ ಅಂದರೆ ಹೈಯರ್ ಕ್ಲಾಸಲ್ಲಿ, ಬಿಕಾಸ್ ಅವ್ರಿಗೆ ಒಂದು ಕೈ ಇಲ್ಲ. First thing is having a handicapped person with that kind of attitude is very great for motorsports. So it's a very, very great achievement. ನಿಜವಾಗ್ಲೂ ಏನು ಹೇಳಿದ್ರೆ ಅಪ್ಪನಿಗೆ it is not only driving alone. He is very competitive. ಅವ್ರು ಏನಾದರೂ ಪ್ರೊಫೆಷನಲ್ ಕ್ಲಾಸ್ ಜೊತೆಗೆ ಕಾಂಪೀಟ್ ಮಾಡ್ತಾ ಇದ್ದಾರೆ. ಡರ್ಟ್ ಟ್ರ್ಯಾಕ್ನಲ್ಲಿ ಉತ್ತಮವಾಗಿ ಕಾರ್ ಡ್ರೈವ್ ಮಾಡುವ ಇವರಿಗೆ ಇದುವರೆಗೂ ಯಾವ ಪ್ರಾಯೋಜಕರು ಇಲ್ಲ. ದೇಶದಲ್ಲಿಯೇ ಒಂದು ಕೈಯಿಂದ ಕಾರ್ ಡ್ರೈವ್ ಮಾಡುವ ಏಕೈಕ ವ್ಯಕ್ತಿ. ಒಳ್ಳೆಯ ಕೋಚಿಂಗ್ ನೀಡಿದಲ್ಲಿ ದೇಶದ ಟಾಪ್ ರೇಸರ್ ಆಗಬೇಕೆಂಬ ಇವರ ಆಸೆಗೆ ನೀರೆರೆಯುವವರು ಬೇಕಾಗಿದ್ದಾರೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ಸತೀಶ್ ಜೊತೆ ರವಿ ಎಸ್, ಸುವರ್ಣ ನ್ಯೂಸ್.